ಅದಕ್ಕೆ ನಾನ್ ದೊಡ್ಡಪ್ಪನ ಜೊತೆ ಡೈರೆಕ್ಟ್ ಆಗಿ ಛತ್ರಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳ್ದ. ನೀವ್ ಕಾಯ್ತಿರ್ತೀರ ಅಂತ ನಾ ಬಂದ್ವಿ. ಅಲ್ಲ ಪಲ್ಲವಿ, ಅನಿತಾ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ರಾಮಾಚಾರಿ, ಒಳ್ಳೆ ಸೂರ್ಯಕಾಂತಿ ಹೂ ತರ ಹರಡ್ಬೇಕಾಗಿರೋ ಮುಖ. ಯಾಕೋ ಬಾಡೋಗಿರೋ ಹೂ ತರ ಆಗಿದೆ ಅಲ್ವಾ? ಅಂದ್ರೆ ಇವತ್ತು ನಿಮ್ ಮುಖದಲ್ಲಿ ಮದುವೆ ಅನ್ನೋ ಸಂಭ್ರಮ ಎದ್ದು ಕಾಣಬೇಕಾಗಿತ್ತು. ಆದ್ರೆ ಯಾಕೋ ಇಲ್ಲಿ ಸಂಭ್ರಮ ಸಡಗರ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಹೌದಮ್ಮ ಅನಿತಾ, ನಿನ್ ಮುಖದಲ್ಲಿ ಒಂದ್ ಸ್ವಲ್ಪನೂ ಮದುವೆ ಹೆಣ್ಣಿನ ಕಳೆ ಕಾಣ್ತಾ ಇಲ್ವಲ್ಲ, ಯಾಕೇನಾಯ್ತು? ರಾಮಾಚಾರಿ, ಅದು ಮೇಕಪ್ ಅಲ್ಲಿ ಮುಚ್ಚೋಗಿದೆ ಅನ್ಸುತ್ತೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಕಡಿಮೆ ಮೇಕಪ್ ಮಾಡ್ಕೋಬೇಕು ಅಂತ. ಮುಂದೆ ಆದ್ರೆ ಹೀಗೆ ಮುಖದಲ್ಲಿ ನಿಜವಾದ ಕಳೆ ಏನ್ ಕಾಣ್ಬೇಕೋ ಅದ್ ಕಾಣೋದೇ ಇಲ್ಲ ಅಂತ. ಹುಡುಗನ್ ಕಡೆಯವ್ರು ಬಂದ್ರು. ನನ್ ಕಳೆ ಖುಷಿ ಇರೋದೆಲ್ಲ ರಾಘವೇಂದ್ರ ಅವರಲ್ಲಿ. ಅವ್ರು ಬಂದ್ರು ಅಂದ್ಮೇಲೆ ಕಳೆನೂ ಬಂತು ನೋಡಿ. ಅಂದಾಗೆ ಇಷ್ಟು ಸಾಕ ಇಲ್ಲ ಇನ್ನೂ ಕಳೆ ಬೇಕಾ? ಸುಮ್ನೆ ಬಾರ. ಬೇಗ ಆರ್ತಿ ಹಾರ ಎಲ್ಲ ರೆಡಿ ಮಾಡ್ಕೊಳ್ಳಿ. ಹನಿ, ರಾಘವೇಂದ್ರ ಅವ್ರ ಮನೆಯವ್ರು ಬಂದ್ರಮ್ಮ. ಅಪ್ಪ ಅಮ್ಮ ಎಲ್ಲ ರೆಡಿನಾ? ಹೆಣ್ ಕಡೆಯವರೆಲ್ಲ ಬಂದ್ರು. ಬೇಗ ಬನ್ನಿ, ಬೇಗ ಬನ್ನಿ, ಬನ್ನಿ, ಬೇಗ ಬನ್ನಿ. ಬನ್ನಿ ಬನ್ನಿ. ಇದೇನಿದು ಮಂಜುಳವ್ರೆ, ಮದ್ವೆ ಹುಡುಗ ಎಲ್ಲಿ? ಪಲ್ಲವಿ, ನಿಮ್ಮನ್ನೇ ಕೇಳ್ತಾ ಇರೋದು. ರಾಘವೇಂದ್ರ ಎಲ್ಲಿ? ಅದು ಅಣ್ಣ ಬಂದಿಲ್ಲ. ಯಾಕೆ ಒಂಥರ ಇದ್ಯಾ? ಒಬ್ಬೊಬ್ಳನ್ನ ಆಗ್ತಿದ್ಯಾ? ಚಾರು, ನಿಜವಾಗ್ಲೂ ಮಕ್ಕಳಾಗೆ ಇದ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ಈ ಪುಟಾಣಿ ನೋಡು, ಪ್ರಪಂಚದ ಯಾವ ಯೋಚನೆನೂ ಇಲ್ಲದೆ ಎಷ್ಟ್ ಖುಷಿಯಾಗಿ ಆಟ ಆಡ್ತಿದೆ ಅಂತ. ಹಾಗಂತೇಳಿ ಜೀವನ ಪೂರ್ತಿ ಮಗುವಾಗೆ ಇರಕ್ಕಾಗುತ್ತೆ ಜಾನ್ಸಿ? ಮನುಷ್ಯನ್ಗೆ ಆ ದೇವ್ರು ಪ್ರತಿಯೊಂದು ಹಂತದಲ್ಲೂ ಅದರದೇ ಆದ ಒಂದ್ ಶಕ್ತಿ ಕೊಟ್ಟಿರ್ತಾನೆ. ಅದನ್ನ ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅಷ್ಟೆ. ಆ ರೀತಿ ಅಲ್ಲ ಚಾರು, ನಾವು ಬೆಳೀತಾ ಬೆಳೀತಾ ಹೊಸ ಆಲೋಚನೆಗಳು ಹುಟ್ಟಾಕತ್ತೆ. ಗೊತ್ತಿಲ್ದೇನು ಬೇರೆಯವ್ರ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀವಿ. ನಮ್ ನೇರಕ್ಕೆ ಪ್ರಪಂಚನ ನೋಡೋದಕ್ಕೆ ಹೋಗ್ತೀವಿ. ಆಗ ನೋವು ನಿರಾಸೆ ಅನ್ನೋದು ಸಹಜವಾಗ್ಬಿಡುತ್ತೆ. ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಜಾನ್ಸಿ, ನೀನು ಹೊರಗಿನ ಪ್ರಪಂಚಕ್ಕೆ ನೀನ್ ತುಂಬಾ ಸ್ಟ್ರಾಂಗ್ ಆಗಿದ್ಯಾ. ಎಲ್ಲಾನು ಮರ್ತು ತೋರ್ಸೋಕ್ ಟ್ರೈ ಮಾಡ್ತಾ ಇದ್ಯಾ. ಆದ್ರೂ ಕೂಡ ನಿನ್ ಮನ್ಸಲ್ಲಿ ಒದ್ದಾಟ ಅನ್ನೋದು ಇದ್ದೇ ಇದೆ ಅಲ್ವಾ? ಕೆಲವೊಂದ್ ಸಂಬಂಧಗಳೇ ಹಾಗೆ, ನಾವ್ ಏನೇ ಪ್ರಯತ್ನ ಪಟ್ರು ಅದ್ ನಮ್ಮಿಂದ ದೂರ ಆಗಲ್ಲ. ನಾವೇನೇ ಪ್ರಯತ್ನ ಪಟ್ರು ಆ ಸಂಬಂಧನ ಉಳಿಸ್ಕೊಳ್ಳೋದಕ್ಕಾಗಲ್ಲ ಅಂದ್ಮೇಲೆ ಆ ಪ್ರಯತ್ನನ ಕೈ ಬಿಡ್ಬೇಕು ಅಲ್ವಾ? ನಾವು ಬಯಸಿದ್ ನಮ್ಗೆ ಸಿಗ್ತೇ ಇದ್ರು ನಾವು ಬಯಸಿದವ್ರಿಗೆ ನಾವು ಅಡ್ಡಿ ಆಗ್ಬಾರ್ದು ಅಲ್ವಾ? ಬಯಕೆ ಕೇವಲ ಒಬ್ರದೇ ಆಗಿದ್ರೆ ನೀನ್ ಹೇಳಿದ ಮಾತನ್ನ ಸರಿ ಅಂತ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಬಯಕೆ ಎರಡೂ ಕಡೆ ಇದೆ. ಯಾವ್ದೋ ಅನಿವಾರ್ಯಕ್ಕೆ ಭಾವನೆಗಳನ್ನ ಅದ್ಮಿಡ್ಕೊಳ್ಳೋ ಹಾಗಾಗಿದೆ. ಆದ್ರೆ ನನ್ಗೆ ಇವಾಗ್ಲೂ ನಂಬಿಕೆ ಇದೆ, ಮತ್ತೆ ನಿಮ್ ಬದುಕಲ್ಲಿ ರಾಘು ಅವ್ರು ಬಂದೇ ಬರ್ತಾರೆ ಜಾನ್ಸಿ. ನನಗ ನಿರೀಕ್ಷೆ ಇಲ್ಲ ಚಾರು. ಜೀವನ ಅಂದ್ರೆ ನಿರೀಕ್ಷೆ ಜಾನ್ಸಿ. ನಿರೀಕ್ಷೆಗಳು ಬರೀ ಪರೀಕ್ಷೆ ಆಗೋಗಿದೆ ಚಾರು. ಅದಕ್ಕೆ ನನ್ನ ಜೀವನದಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಬಿಡು ಚಾರು,
ನಂಗಿವಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಬಂದಿಲ್ವಾ ಅಥವಾ ಬರೋದೇ ಇಲ್ವಾ? ಅನಿತಾ, ಸ್ವಲ್ಪ ಸುಮ್ನೆ ಇರ್ತೀಯಾ? ಅಮ್ಮ ಪ್ಲೀಸ್, ರಾಘವೇಂದ್ರ ಅವರೇ ಬಂದಿಲ್ಲ ಅಂದ್ಮೇಲೆ ನಾನು ಹೇಗ್ ಸಮಾಧಾನವಾಗಿರ್ಲಿ? ಅನಿತಾ, ಯಾಕೆ ಕೋಪ ಮಾಡ್ಕೋತಿದ್ಯಾ? ನಮ್ ಜೊತೆ ಬಂದಿಲ್ಲ ಅಂತ ಹೇಳ್ದೆ ಅಷ್ಟೇ. ಅಣ್ಣ ಬರದೇ ಇಲ್ಲ ಅಂತ ಹೇಳಿಲ್ಲ ತಾನೆ? ಹಾಗಲ್ಲ ಪಲ್ಲವಿ, ಅವ್ರು ಮನೆಯಿಂದನೇ ಬರ್ಬೇಕಿತ್ತು ತಾನೆ, ಮತ್ತೆ ನೀವ್ಗಳು ಮಾತ್ರ ಬಂದಿದ್ದೀರಾ. ಅನಿತಾ, ಅಣ್ಣ ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ಸಕ್ಕಂತ ಹೋಗಿದ್ದ, ಅಲ್ಲಿ ಸ್ವಲ್ಪ ಲೇಟ್ ಆಯ್ತಂತೆ. ಅದಕ್ಕೆ ನಾನ್ ದೊಡ್ಡಪ್ಪನ್ ಜೊತೆ ಡೈರೆಕ್ಟ್ ಆಗಿ ಛತ್ರಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳ್ದ. ನೀವ್ ಕಾಯ್ತಿರ್ತೀರ ಅಂತ ನಾ ಬಂದ್ವಿ. ಅಲ್ಲ ಪಲ್ಲವಿ. ಅನಿತಾ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಮಂಜುಳಾ ಅವ್ರೆ, ನಿಮ್ಗೆ ಮದುವೆ ಗಂಡಿಗೆಲ್ಲ ರೂಮ್ಸ್ ಎಲ್ಲ ರೆಡಿ ಆಗಿದೆ, ನಡೀರಿ ಒಳಗೆ. ನೀವು ಮುಂದೆ ಆಗ್ಬೇಕಾಗಿರೋ ಶಾಸ್ತ್ರಗಳಿಗೆ ಅರೇಂಜ್ ಮಾಡ್ಕೊಳ್ಳಿ. ಆಯ್ತು ಬೇಕ್ರೆ. ಬಾ ಪಲ್ಲವಿ, ಬನ್ನಿ ಬನ್ನಿ, ನೀವು ಬನ್ನಿ. ನೋಡಿ, ಇನ್ನೇನ್ ಮದ್ವೆ ಗಂಡ್ ಬಂದ್ಬಿಡ್ತಾರೆ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಇದನ್ನ ಮಂಟಪದ ಹತ್ರ ಇಟ್ಬಿಡಿ. ನಡಿ. ಮಗಳೇ, ಯಾಕಮ್ಮ ನೀನ್ ಏನ್ ಮಾಡಕ್ ಹೊರಟಿದ್ಯಾ? ಇವತ್ತಾದ್ರೂ ನಿನ್ ನಾಲ್ಗೆಗೆ ಒಂಚೂರ್ ಲಗಾಮ್ ಹಾಕೊಳಕ್ ಆಗಲ್ವಾ? ಅಪ್ಪ, ಇವತ್ತಿವ್ರು ಯಾವ್ದಕ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅದನ್ ಬಿಟ್ಟು. ಅನಿತಾ, ಇವರೆಲ್ಲ ಬಂದಿದ್ದಾರೆ ಅಂದ್ಮೇಲೆ ರಾಘವೇಂದ್ರನು ಬಂದೇ ಬರ್ತಾರೆ ಅಂತ ತಾನೇ ಅರ್ಥ. ಅಮ್ಮ, ನಂಗೆ ಯಾಕೋ ಇವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ. ಇವಾಗ ನೀನ್ ನಂಬ್ಲಿಲ್ಲ ಅಂದ್ರೆ ನಮ್ಗೆ ಪ್ರಾಬ್ಲಮ್ಮು. ಇಲ್ಲಿ ಯಾವ ವ್ಯತ್ಯಾಸನೂ ಆಗ್ಬಾರ್ದು. ವ್ಯತ್ಯಾಸ ಆಗ್ಬಾರ್ದು ಅಂದ್ರೆ ನೀನ್ ಸೈಲೆಂಟ್ ಆಗಿರ್ಬೇಕು. ನೀನ್ ಈ ಕೋಪದಿಂದ ಬೇರೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದ್ ಬೇಡ ಅನಿತಾ. ನನಗೂ ಅದೇ ಆತಂಕ ಆಗ್ತಿರೋದಮ್ಮ. ಯಾಕೆಂದ್ರೆ ಆ ಝಾನ್ಸಿ ಸಾಮಾನ್ಯದವಳಲ್ಲ. ಲಾಸ್ಟ್ ಟೈಮ್ ಮದ್ವೆ ಮಂಟಪಕ್ ಬಂದು ತಾಳಿ ಕಟ್ಸೋದೇ ತಪ್ಸಿದ್ಲು, ಅದು ನೆನಪಿರ್ಲಿ. ಅದೇ ಇವಾಗ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿದ್ಯಲ್ಲಮ್ಮ. ಅವಳಾಗ್ಲೇ ರಾಘವೇಂದ್ರ ಅವ್ರ ಜೀವನದಿಂದ ಹೋಗಾಗಿದೆ. ನೀನೇನು ಯೋಚನೆ ಮಾಡ್ಬೇಡ. ಸರಿ, ಆದ್ರೆ ರಾಘವೇಂದ್ರ ಅವರು ಎಷ್ಟು ಬೇಗ ಮಂಟಪಕ್ ಬರ್ತಾರೋ ನಾನು ಅಷ್ಟು ಸಮಾಧಾನವಾಗಿರ್ತೀನಿ. ತರ ಬೈ. ಅಮ್ಮ, ಒಂದ್ ನಿಮಿಷ. ಬೇರೇನು ಪ್ರಾಬ್ಲಮ್ ಇಲ್ಲ ತಾನೆ? ಯಾಕೆ ಮಿತು ಈ ತರ ಕೇಳ್ತಿದ್ಯಾ? ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಬರ್ತಾ ಇದೀವಿ ಅಂತ ಹೇಳಿ ಈಗ ಸಡನ್ ಆಗಿ ಈ ತರ ಹೇಳ್ತಿದ್ಯಾ? ಮೊದ್ಲೇ ನಿನ್ಗೆ ಅನಿತಾ ಬಗ್ಗೆ ಗೊತ್ತು ತಾನೆ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ ಮುಂದೆ ಹೇಳು. ಹಾಗೆಲ್ಲ ಏನೂ ಇಲ್ಲ ಮಿತು, ನೀನ್ ಟೆನ್ಷನ್ ಮಾಡ್ಕೋಬೇಡ. ಯಾವುದೇ ಕಾರಣಕ್ಕೂ ಈ ಮಧ್ಯೆ ಯಾವ ತೊಂದ್ರೆನೂ ಇಲ್ದಿರ ನಡೆಯುತ್ತೆ. ಯಾಕಂದ್ರೆ ಅಣ್ಣ ತನ್ನ ನಿರ್ಧಾರದ ಮೇಲೆ ನಿಂತಿದ್ದಾನೆ. ಹಾಗಿದ್ರೆ ಓಕೆ. ಯಾಕೆ ಇದ್ ಕಡೆನೂ ಹೊರಟೋಯ್ತಾ? ಅದು ಬರುತ್ತೆ, ನೋಡ್ತಾ ಇರಿ. ಓಹ್, ಹೌದಾ? ಅದ್ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ. ಇಷ್ಟೊತ್ತಿಗೆ ಇವರೆಲ್ಲ ಮೊದಲ ಚೋಟ್ರಿ ರೀಚ್ ಆಗಿರ್ತಾರಲ್ವಾ? ಹೌದು ತರಣ. ರಾಘು ಎಲ್ಲಿ ಅಂತ ಕೇಳಿದ್ರೆ ಅದ್ ಏನ್ ಹೇಳಿ ಮ್ಯಾನೇಜ್ ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯಾರನ್ನ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು, ಆದ್ರೆ ಅನಿತಾ ಉತ್ತರ ಕೊಡೋದಕ್ಕಾಗಲ್ಲ. ಹೌದು, ಇಷ್ಟೊತ್ತಿಗೆ ಎಲ್ರೂ ತಲೆ ತಿಂದು ತಿರ್ಗಾ ಮುರ್ಗಾ ಪ್ರಶ್ನೆ ಕೇಳಿ ಎಲ್ರನ್ನೂ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಒಂದ್ ವೇಳೆ ರಾಘುಗಿಗ್ ಆಗಿದೆ ಅಂತ ಗೊತ್ತಾದ್ರೆ ಅದ್ ಏನ್ ಮಾಡ್ತಾಳೆ ಏನೋ, ಆ ದೇವ್ರಿಗೆ ಗೊತ್ತು. ಪಲ್ಲವಿ, ದೊಡ್ಡಪ್ಪ, ಅಣ್ಣ ಇವಾಗ ಹೇಗಿದ್ದಾನೆ? ಡಾಕ್ಟರ್ ಬಂದು ನೋಡ್ತಾ ಇದ್ದಾರೆ ಕಣಮ್ಮ. ಆದ್ರೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರೋವರೆಗೂ ಏನು ಹೇಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ನನ್ ರಾಘವೇಂದ್ರ ಅವ್ರಿಗೆ ಏನಾಗಿದೆ? ಯಾರು ಮಾತಾಡ್ತಾ ಇರೋದು? ನಾನ್ ಅನಿತಾ ಮಾತಾಡ್ತಾ ಇದ್ದೀನಿ. ರಾಘವೇಂದ್ರ ಅವ್ರಿಗೆ ಏನಾಗಿದೆ? ಅನಿತಾ, ಅದು ಅದು ಅಯ್ಯೋ, ನಿಮ್ಮನ್ನೇ ಕೇಳ್ತಾ ಇರೋದು. ರಾಘವೇಂದ್ರ ಅವ್ರಿಗೆ ಏನಾಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಏನು ಏನು ಆಕ್ಸಿಡೆಂಟಾ? ಹೇಳು ರಾಮಾಚಾರಿ. ಚರಮಣಂ, ಈಗ ನೀವು ಒಬ್ಬರೇ ಇದ್ದೀರಾ ಅಥವಾ ಝಾನ್ಸಿ ನಿಮ್ಮ ಪಕ್ಕದಲ್ಲೇ ಇದ್ದಾರಾ? ಝಾನ್ಸಿ ಮಗು ಜೊತೆ ಇದ್ದಾಳೆ, ನಾನು ಸ್ವಲ್ಪ ದೂರದಲ್ಲಿ ಇದ್ದೀನಿ. ಹೇಳು ರಾಮಾಚಾರಿ.
ಸರಿ, ಅದು ಚರಮಣಂ ರಾಘುಗೆ ಆಕ್ಸಿಡೆಂಟ್ ಆಗೋಗಿದೆ. ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ದೇವ್ರೆ, ಎಂತ ಕೆಲ್ಸ ಆಗಿದೆ ಇವಾಗ? ಹೇಗ್ ಏನು ತೊಂದ್ರೆ? ಅದು ಇನ್ನೂ ಅವನಿಗೆ ಪ್ರಜ್ಞೆ ಬಂದಿಲ್ವಂತೆ ಮೇಡಮ್. ಏನ್ ಹೇಳ್ತಿದ್ದಾರೆ ರಾಮಾಚಾರಿ? ಮತ್ತೆ ಮುಂದಿನ ಕತೆ ಗೊತ್ತಿಲ್ಲ ಮೇಡಮ್. ಸದ್ಯಕ್ಕಂತೂ ಮದುವೆ ಗಂಡು ಮದುವೆ ಮನೆಗೆ ಬಂದಿಲ್ಲ ಅಂತ ಎಲ್ಲರೂ ಟೆನ್ಷನ್ನಲ್ಲಿದ್ದಾರೆ. ಅಂದಂಗೆ ನೋಡಿ, ಯಾವುದೇ ಕಾರಣಕ್ಕೂ ಈ ವಿಷಯ ಜಾನ್ಸಿಗೆ ಹೇಳಕ್ ಹೋಗ್ಬಿಡಿ. ನಾನು ಹೇಳಿದ ಅರ್ಥ ಆಯ್ತಾ? ಸರಿ ಆಯ್ತು. ಇವಾಗ ಮದ್ವೆ ಕತೆ ಏನು? ಗೊತ್ತಿಲ್ಲ ಮೇಡಮ್. ಅಲ್ಲಿ ರಾಘು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸರಿ ರಾಮಾಚಾರಿ, ರಾಘು ಅವ್ರಿಗೆ ಏನಾಯ್ತು ಅಂತ ಗೊತ್ತಾದ ತಕ್ಷಣ ನನಗೆ ಕಾಲ್ ಮಾಡಿ. ಸರಿ ಮೇಡಮ್, ನಾನು ಮತ್ತೆ ಮಾಡ್ತೀನಿ. ಇಷ್ಟು ದೊಡ್ಡ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಮಾತಾಡು ಪಲ್ಲವಿ, ನನ್ನಿಂದ ಯಾಕೆ ಮುಚ್ಚಿಟ್ರಿ? ಹೇಳು. ಅನಿತಾ, ಅದು ಇಂಥ ಟೈಮಲ್ಲಿ ನಿನ್ಗೆ ಹೇಳಿ ನೋ ನೋ ಮೊದ್ಲು ನಾನು ಅವ್ರನ್ನ ನೋಡ್ಬೇಕು. ಅನಿತಾ, ಇಂದು ಅರ್ಶಿನ ಮೈ ಕಣೆ, ಇನ್ ಹಾಗೆಲ್ಲ ಹೊರಗಡೆ ಹೋಗ್ಬಾರ್ದು. ಅಮ್ಮ, ಅರ್ಶನೇ ಅಷ್ಟೇ ಏನಾದ್ರೂ ಆಗ್ಲಿ, ಐ ಡೋಂಟ್ ಕೇರ್. ನಾನು ಮೊದ್ಲು ರಾಘವೇಂದ್ರ ಅವ್ರನ್ನ ನೋಡ್ಬೇಕು. ಅಲ್ಲಮ್ಮ ಅನಿತಾ, ಸ್ವಲ್ಪ ನನ್ ಮಾತ್ ಕೇಳು. ಅಪ್ಪ, ನಾನು ಯಾರ ಮಾತನ್ನು ಕೇಳಲ್ಲ. ಬನ್ನಿ ರಾಮಾಚಾರಿ ಅವರೇ. ಎಲ್ಲಿಗೆ? ಎಲ್ಲಿಗೆ? ಇವಾಗ ನನ್ ಕೊರಟ್ ತಾಳಿ ಕಟ್ಬೇಕಾಗಿರೋ ರಾಘವೇಂದ್ರ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ಯಲ್ಲ, ಅದಕ್ಕೆ. ಅನಿತಾ ಅವರೇ, ಈ ಪರಿಸ್ಥಿತಿಲಿ ನೀವು... ಪರಿಸ್ಥಿತಿ ಏನಾದ್ರೂ ಇರ್ಬೋದು, ಬಟ್ ಐ ಡೋಂಟ್ ಕೇರ್. ನಾನ್ ಅವ್ರ ಕೈಲಿ ತಾಳಿ ಕಟ್ಟಿಸ್ಕೋತೀನಿ ಅಷ್ಟೇ. ಅದನ್ ತಡಿಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಂತ್ರ ಹೇಳಕ್ಕೆ ನೀವು ಇರ್ಬೇಕಲ್ವಾ? ಅದಕ್ಕೆ ಬನ್ನಿ. ಅನಿತಾ ಅವರೇ, ನನ್ ಮಾತು ಕೇಳಿ. ನಾನಿವಾಗ ಯಾರ ಮಾತು ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ಸುಮ್ನೆ ಮಾತಾಡ್ದೆ. ನನ್ ಜೊತೆ ಬನ್ನಿ. ಹಲೋ ರೀ ರಾಯ್ ಸರ, ನೀವ್ ಮಾಡಿದ ಪ್ಲಾನ್ ಏನಾರ ಸಕ್ಸಸ್ ಆತೇನ್ರಿ? ಮಲ್ಲಿ, ನನ್ ಪ್ಲಾನು ಎಕ್ಸಿಕ್ಯೂಷನ್ನೇ ಆಗಿಲ್ಲ. ಆದ್ರೆ ಆ ದೇವ್ರು ನನ್ನ ಪ್ರಾರ್ಥನೆಗೆ ಫಲ ಕೊಟ್ಟಾಗಿದೆ. ನಾನು ಏನೇನ್ ಆಗ್ಬೇಕು ಅಂತ ಅನ್ಕೊಂಡಿದ್ನೋ ಅದ ದೇವ್ರೇ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಿದ್ದೀರಾ? ನಮ್ಮಿಬ್ರಿಗೂ ಒಂದೂ ಅರ್ಥ ಆಗ್ತಿಲ್ಲ. ನಾನು ಆ ಮದುವೆ ನಿಲ್ಲಿಸ್ಬೇಕಂತ ಏನೇನೋ ಪ್ಲಾನ್ ಮಾಡ್ತಾ ಇದ್ದೆ. ಆದ್ರೆ ಅಲ್ಲಿ ಏನ್ ಆಗ್ಬೇಕು ಅದು ಬಿಟ್ಟು ಬೇರೆನೆ ಆಗ್ತಾ ಇದೆ. ಅಲ್ರಿ ಸರ, ಅಷ್ಟಕ್ಕೂ ನೀವ್ ಏನ್ ಅನ್ಕೊಂಡಿದ್ರಿ? ಇವಾಗ ಏನಾತ್ರಿ? ಒಂದು ಮದುವೆ ನಡಿಬೇಕಂದ್ರೆ ಅಲ್ಲಿ ಗಂಡು ಹೆಣ್ಣು ಇರ್ಬೇಕು. ಅದಕ್ಕೆ ನಾನು ಅನಿತಾನ ಕಿಡ್ನಾಪ್ ಮಾಡಿಸೋ ಪ್ಲಾನ್ ಮಾಡಿದ್ದೆ. ಆದ್ರೆ ಅದ್ರ ಅವಶ್ಯಕತೆನೇ ಇಲ್ಲ. ಮದುವೆ ಮಾಡ್ಸಕ್ಕೆ ಮದುವೆ ಗಂಡೇ ಬಂದಿಲ್ವಂತೆ, ವರ ಪೂಜೆ ಮಾಡ್ಸಕ್ಕೆ ವರನೇ ಬಂದಿಲ್ವಂತೆ. ಇದನ್ನೆಲ್ಲಾ ನೋಡ್ತಾ ಇದ್ರೆ ರಾಘು ಸರ್ ಮನ್ಸು ಬದಲಾಯಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನಿಸ್ತಿದೆ. ಅಲ್ಲ ಸರ್, ನೀವು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು, ನಮ್ಮ ಹತ್ರ ಹೇಳ್ತಾ ಇದ್ದಿದ್ದನ್ನು ಕೇಳಿ ರಾಘು ಸರ್ ಏನೋ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ. ಲೇ ದಡ್ಡ, ರಾಘು ಸರ್ ನಮ್ಮೋರು, ಅವ್ರಿಗೇನಾದ್ರೂ ಮಾಡಕ್ಕಾಗುತ್ತೇನೋ? ಹೇ, ಒಂದ್ ವೇಳೆ ರಾಘು ಸರ್ಗೆ ಏನಾದ್ರೂ ಆದ್ರೆ ಜಾನ್ಸಿ ಮೇಡಮ್ ಸಹಿಸ್ಕೊಂಡಿರ್ತಾರೇನ? ಅವ್ರಿಗೆ ತೊಂದ್ರೆ ಆದ್ರೆ ಮೇಡಮ್ ಎಲ್ಲೂ ಸಂತೋಷವಾಗಿರ್ತಾರೆ. ಅದಕ್ಕೆ ಈ ಮದುವೆನ ನಿಲ್ಸಕ್ ನೋಡ್ದೆ. ಆದ್ರೆ ನನ್ನ ಪ್ರಯತ್ನಕ್ಕೆ ಆ ದೇವರೇ ಸಕಾರ ಮಾಡ್ಬಿಟ್ಟಿದ್ದಾನೆ.